ಏನ್ ಜನ ಸರ್. ನಮಸ್ಕಾರ ಸರ್. ಈಗ ತಾನೇ ನಾಟಕ ಮುಗಿಸ್ಕೊಂಡ್ ಬಂದೆ. ನಾಟಕದ ಹೆಸರು ಕುಂಕುಮ ಬಟ್ಟು ಕುತ್ಕೊಂಡ್ ಕೈ ತಟ್ಟು ಅಂತ. ಒಳ್ಳೆ ನಾಟಕ ಸರ್. ಆಕ್ಚುಲಿ ಆ ನಾಟಕದಲ್ಲಿ ನನ್ನ ಪರ್ಫಾರ್ಮೆನ್ಸ್ ನೋಡಿ ಜನ ಕೇಕಿ ಹೊಡೆದದ್ದು, ಶಿಳ್ಳೆ ಹಾಕಿದ್ದು. ಆಕ್ಚುಲಿ ನನ್ನ ಜೊತೆ ಹೀರೋಯಿನ್ ಆಗ್ಬೇಕಂತ ಸುಮಾರು ಜನ ಹುಡುಗಿರು ಅವಕಾಶ ಕೇಳ್ಕೊಂಡು ಬಂದ್ರು. ನಾನೇ ಯಾರಿಗೂ ಅವಕಾಶ ಕೊಡ್ಲಿಲ್ಲ ಸರ್. ಯಾಕಂದ್ರೆ ನಾನಂತ ಸ್ಟಾರ್ ಆಕ್ಟರ್ ಅಂತ ನಿಮ್ಗೆ ಗೊತ್ತಲ್ವಾ ಸರ್. ಇಂಥ ಸ್ಟಾರ್ ಆಕ್ಟರ್ ಜೊತೆ ಅಂತವ್ರಿದ್ರೆ ಆಕ್ಟ್ ಮಾಡ್ಬೋದು. ಯಾಕಂದ್ರೆ ಅವರು ಸ್ಟಾರು, ನಾನು ಸ್ಟಾರು. ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಾ ಸರ್? ಮಜಾ ಭಾರತದಲ್ಲಿ ಇರೋದೇ 3 ಸ್ಟಾರ್ಸ್. ಯಾವ್ದ್ಯಾವ್ದು? ಒಂದು ಮೇಡಮ್, ಇನ್ನೊಂದು ಸರ್, ಮತ್ತೊಂದು ಆಹಾ ಲೇ ಸೌಂದರ್ಯನ ಹಂಗೆ ತುಂಬ್ಕೊಂಡು ಉಟ್ಬಿಟ್ಟಿದ್ಯಲ್ಲೋ. ನೀನು ನೋಡ್ತಾ ಇದ್ರೆ ಕನ್ನಡಿಗೆ ಮೂಡ್ ಬರುತ್ತೆ. ಇನ್ನ ಬೇಡ ಬಿಡು, ನೀನು ಮೋಸ್ಟ್ಲಿ ಹಾಲಿವುಡ್ ಅಲ್ಲಿ ಉಟ್ಬೇಕಾಯ್ತು. ಆದ್ರೂ ಪರವಾಗಿಲ್ಲ, ಪುಣ್ಯಕ್ಷೇತ್ರ ಗೊಬ್ಬರಗಾಲದಲ್ಲಿ ಉಟ್ಬಿಟ್ಟಿದ್ಯಾ ಕಣ. ಅದು ಒಂಥರ ಬಾಲಿವುಡ್ ಇದ್ದಂಗೆ. ಲೋ ಗೊಬ್ಬರ, ಹಂಗಾದ್ರೆ ಇಷ್ಟೊತ್ತು ಬಿಲ್ಡಪ್ ಕೊಟ್ಟಿದ್ದು? ಲೇ ಈ ಮಜಾ ಭಾರತದಲ್ಲಿ ಸುಂದರ, ಅತಿ ಸುಂದರ ಯಾರಿದಾರ? ನಾನೇ ತಾನೆ. ನೋಡಿದ್ರ ಮೇಡಮ್, ಕರಡಿಗೆ ದೃಷ್ಟಿ ಪಟ್ಟಿಟ್ಟಂಗ ಅವನೇ. ಇವನು ಸುರಸುಂದ್ರ ಅಂತೆ. ಜಾಸ್ತಿ ಕನ್ನಡಿ ನೋಡ್ಬೇಡ, ಕನ್ನಡಿನೇ ಹೊಡೆದೋಗ್ಬಿಡುತ್ತೆ. ಸರಿ, ಹೆಂಗ್ ನಡೀತಿದೆ ಲೈಫು? ಮಗ, ಲೈಫ್ ಒಂಥರ ಮದ್ವೆ ಇದ್ದಂಗೆ ಕಣ. ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋದು ಗೊತ್ತಾಗಲ್ಲ. ಊಟ ಮಾಡಿದವರು ಮುಯ್ಯಾಕ್ ಹೋಗ್ತಾರೆ, ಇನ್ ಕೆಲವರು ಕೈ ಕೊಟ್ಟು ಹೋಗ್ತಾರೆ. ಗೊಬ್ರ, ಎಷ್ಟು ಚೆನ್ನಾಗಿ ಡೈಲಾಗ್ ಹೇಳ್ತೀಯೋ. ಇಷ್ಟು ಚೆನ್ನಾಗಿ ಡೈಲಾಗ್ ಹೇಳಿದ್ರು ಯಾಕೋ ಮೇನ್ ಕ್ಯಾರೆಕ್ಟರ್ ಮಾಡ್ತಾ ಇಲ್ಲ ನೀನು? ವಾಚ್ಗೆಟ್ ತೊತ್ತ ಅನ್ನಲ್ಲ, ಅದಕ್ಕೆ ಸೈಡ್ಗೆ ಇಟ್ಟವ್ರೆ. ಅದಿರ್ಲಿ, ಅದ್ಯಾವ್ದೋ ಒಂದು ಫೇಮಸ್ ನಾಟಕ ಮಾಡ್ತಾ ಇದೆಯಲ್ಲ, ಮಂಗಂದು ಅದೇನು ಹೇಳ್ತಾರಲ್ಲ, ಅದ್ಯಾವ್ದು ಹೇಳ? ಅದಕ್ಕೆ ನೀ ತಂದದಕ್ಕೆ ಸೈಡಿಗೆ ಕುಂದಿರ್ಸಿದ್ರು. ಅದು ಮಂಗಂದು ಅಲ್ಲ ಕಣ ನಾಟಕ, ಮಗ ತಂದ ಮಾಂಗಲ್ಯ. ನಿನಗೊಂದು ಗೊತ್ತಾ, ಮೊನ್ನೆ ಒಂದು ನಾಟಕ ಮಾಡಿದೆ, ಕಲ್ಲೆತ್ತು ಕಲ್ಯಾಣಿ ಅಂತ. ಏನಿಷ್ಟು ಗಾತ್ರ ಐತ ಕಲ್ಲು? ಕೇಳಿಸ್ಕೊಳ್ಳಲ್ಲ. ಆ ನಾಟಕದಲ್ಲಿ ಒಬ್ಳು ಹುಡುಗಿ ಇದ್ಲು ಮಚ್ಚ, ನೋಡಕ್ಕೆ ನಮ್ ಸುಸ್ಸು ತರ. ಏನ್ ಸುಮಾರಾಗಿದ್ಲಾ? ಇಲ್ಲ, ಅವಳಿಗೆ ಖರಾಬ್ ಆಗಿದ್ಲು. ಒಂದಿನ ಹಿಂಗೆ ನಾಟಕ ಮಾಡ್ತಿರ್ಬೇಕಾದ್ರೆ ಸೈಡ್ ವಿಂಗಿಗೆ ಬಂದಾಗ ಸೈಡಿಗೆ ಬಾ ಅಂದ್ಲು. ಹೋಗ್ ಮಾತಾಡ್ತೀನಿ, ಅವಾಗ್ಲೇ ಗೊತ್ತಾಗಿತ್ತು ಅದು ಕೋಟಿ ಕುಳ ಅಂತ. ನಾನು ಆಕ್ಟಿಂಗ್ ನೋಡಿಬಿಟ್ಟು ಅಲ್ಲೇ ಪ್ರಪೋಸ್ ಮಾಡ್ಬಿಟ್ಲು ಮಗ. ನಾನು ಒಪ್ಕೊಂಡ್ಬಿಟ್ಟೆ. ಅವಳನ್ನೇನಾದ್ರೂ ಮದುವೆ ಆದ್ರೆ ನಾನೇ ಕೋಟ್ಯಾಧಿಪತಿ. ನನ್ನ ಬಗ್ಗೆ ಯಾವನು ಕೆಮ್ಮಂಗಿಲ್ಲ. ಮತ್ತೆ ಎಲ್ಲ ಕೆಮ್ತವ್ರೆ. ನಾನು ಹೇಳಿದ್ದು ಮನುಷ್ಯರು ಕೆಮ್ಮಂಗಿಲ್ಲ ಅಂತ, ನಾಯಿಗಳು ಕೆಂಬೋದು. ಬಿಡು ಬಿಡು ಮಗ, ನೀನ್ ಲೈಫ್ ಅಲ್ಲಿ ಸೆಟ್ಲ್ ಆಯ್ತಿ ಅಂದ್ರೆ ಅಕ್ಕಪಕ್ಕದವ್ರ ಹಿಂಗ್ ಕಲ್ಲು ಹೊಡ್ಯಕ್ ನಿಂತ ಇರ್ತಾರೆ. ಲೇ ಅದಿರ್ಲಿ, ನೀನೊಂಥರ ಗ್ರೇಟ್ ಮಗ. ಅರ್ಧ ಇಂಚ್ ಉಳಿಲೆ ಇಷ್ಟ ಗಾತ್ರ ಬಂಡೆ ಹೊಡೆದಿದ್ದೆ ಅಂದ್ಮೇಲೆ ಏನ್ ಗ್ರೇಟ್ ಬಿಡು ಮಗ. ಮತ್ತೆ ನೀನಿನ್ನು ತಿಳ್ಕೊಳ್ಳೋದು ಸುಮಾರು ಇದೆ ಗೊತ್ತಾ. ಅವ್ರಪ್ಪ ಏನಾದ್ರು ಒಪ್ಲಿಲ್ಲ ಅಂದ್ರೆ ಇಲ್ಲಿ ನೋಡು, ಇಲ್ಲೇ ತಾಳಿ ತಂದಿದ್ದೀನಿ, ಕಟ್ಟುಬಿಡ್ತೀನಿ. ಗ್ರೇಟ್ ಕಣ, ಗ್ರೇಟ್ ಕಣ. ಬಾ, ನೀ ತಿಳ್ಕೊಳ್ಳೋದು ತುಂಬಾ ಇದೆ ಇನ್ನು. ಚಿಕ್ಕಮ್ಮಿಕಿ ದೊಡ್ಡಮ್ಮಿಕಿ ಚಿಕ್ಕಮ್ಮಿ ಮದುವೆ. ಲೇ ಮಗ, ಪಾರಲ್ಲಿ ಬೇಗ. ಏನಲ್ಲ ಲೇ, ಅದ್ಯಾರನ್ನ ಸೈಡ್ ವಿಂಗ್ ಕರ್ಕೋಯ್ದೆ ಅಂದಲ್ಲ, ಸೈಡ್ ವಿಂಗ್ ಅಲ್ಲಿ ಪ್ರಪೋಸ್ ಮಾಡ್ಕೊಂಡಲ್ಲ. ಅವಳಿಗೆ ಬಂದು ಕೂತವಳು ನೋಡಿ ನಿಮ್ ಹುಡುಗಿ. ಇಲ್ಲಿ ಬಂದು ಕೂತವಳೆ ನೋಡು. ಇವಳೆ ಇಲ್ಲಿ ಬಂದು ಕೂತ್ಲು. ಹಲೋ ಯಶೋಜ್ ಮೈ. ಏನಾಯ್ತು? ಲೇ, ಇವಳು ನಮ್ಮ ಹುಡುಗಿನ ನೋಡಕ್ ಒಳ್ಳೆ ಜಡ್ಜೋಗಿರೋ 10 ಪೈಸೆ ಕಾಯಿನಿ ತಂಗವಳೆ. ನಮ್ಮ ಹುಡುಗಿ ಹಂಗಿದ್ದಾಳೆ ಗೊತ್ತೇನೋ. ರಚಿತಾ ಮೇಡಮ್ ಕೂಡ ನಮ್ಮ ಹುಡುಗಿ ಹತ್ರ ಬ್ಯೂಟಿ ಟಿಪ್ಸ್ ಕೇಳ್ತಾರಂತೆ. ಅಷ್ಟು ಸುಂದರವಾಗಿದ್ದಾಳೆ ನಮ್ಮ ಹುಡುಗಿ. ಹಂಗಾರೆ ಇವಳು ನಿಮ್ಮ ಹುಡುಗಿ ಅಲ್ವಾ? ಅಲ್ಲ. ರೆಡಿ, ಕೇಳ್ತೀನಿ. ಯಾರಮ್ಮ ನೀನು? ಯಾರಮ್ಮ ನೀನ್? ಏನ್ ವಿಷಯ ಹೇಳು. ಸರ್, ನನ್ನೊಂದು ದೊಡ್ಡ ಕತೆ ಸರ್. ನಾವು ಪುರ್ಸೊತ್ತಾಗಿವಿ, ದೊಡ್ಡದಾಗೆ ಹೇಳು. ಸರ್, ನಾನು ನನ್ನ ತಮ್ಮ ರಾಘು ಸಂತೆಗೆ ಅಂತ ಬಂದು ಸರ್. ಸಂತೆಗೆ ಯಾಕೆ ಹೋದ್ರಿ? ಯಾವ್ದಾರ ಪಾರ್ಕ್ ಹೋಗೋದಲ್ವಾ? ಅವ್ನು ಕುಡಿಯಕ್ಕಿಲ್ವಾ? ಸರ್, ಸಂತೆಲಿ ನನ್ನ ತಮ್ಮ ತಪ್ಪಿಸ್ಕೊಂಡು ಹೊಂಟೋದ ಸರ್. ಅವನು ಹುಡಿಕೊಂಡು ಇಲ್ಲಿ ಗಂಟ ಬಂದೆ ಸರ್. ಸರ್, ಫುಲ್ಲು ಬಿಸಿಲು ಸರ್. ಏನ್ ಚಿತ್ರ ಹಿಡಿಯನಾ? ಬಂದಿರೋ ವಿಷಯ ಹೇಳಮ್ಮ. ಸರ್, ಸಂಜೆ ಗಂಟ ನಿಮ್ಮ ಮನೇಲಿದ್ದು ಸಂಜೆ ಬಸ್ ಹತ್ಕೊಂಡು ಹೋಗ್ಬಿಡ್ತೀನಿ ಸಾ. ಹೊರ ಮಕ್ಕ ತಂಗಡ್ಸ್ಕೊಬಿಡ್ಬೇಕು. ನಿನ್ ಕಣ್ಣಿಗೆ ನಾವೇನಾರು ಚಿಲ್ಲರ್ ಮಂಜು ತರ ಕಾಣ್ತಾ ಇದ್ದಾನ? ಏ ಪ್ಯೂರ್ ಗಂಡ್ಸಮ್ಮ. ಯಾವ್ದು ಆಗಲ್ಲ ಸುಮ್ಕೋರೋ. ಅದು ಏನಕ್ಕೆ ಬಂದಿದ್ಯೋ ನೀಟಾಗಿ ಬಿಡಿಸಿ ಹೇಳು. ದಿಕ್ಕಿಲ್ದಿರೋರ್ಗೆ ದಾರಿ ತೋರಿಸಿ ಜೌರ ಬಡಿ ಸರ್. ಪಾಪ ಕಣ, ಒಂಟಿ ಹೆಣ್ಣು ದಾರಿ ತೋರಿಸಿ ಭಗವಂತ ಆಗ್ಬಿಡು. ನಾನ್ ಭಗವಂತ ಆಗ್ಬಿಡ್ತೀನಿ, ನೀನ್ ಹಿಡ್ಗಾಯಿ ಹೊಡೆದ್ಬಿಟ್ಟು ಗಂಟೆ ಹೊಡೆದ್ಬಿಟ್ಟಿಯಾ? ಬೇಕಾರ್ ನೋಡ್ಕೊಳ್ಳಲ್ಲ.
ನಾನೇನಾದ್ರೂ ಇವಳನ್ನ ಈ ಮನೇಲಿ ಇರ್ಸ್ಕೊಂಡ್ಬಿಟ್ರೆ ಬೀದಿ ನಾಯಿನ ಇರ್ಸ್ಕೊಂಡಂಗ ಆಗುತ್ತೆ ನನ್ ಸ್ಟಾರ್ ವೆಲ್ಲ ಬಿತ್ತೋಗುತ್ತೆ ಮಚ್ಚ. ಬೇಡ, ಬೇಕಾದ್ರೆ ನೀನೇ ಇರ್ಸ್ಕೋ. ನಿನ್ ಕೈಲಿ ಆಗಲ್ವಾ? ಆಗಲ್ಲ ಕಣ. ನನ್ ಕೈಲಿ ಆಗಲ್ಲ ಕಣ. ಸಂಜೆ ಗಂಟೆ ಮಾತ್ರ ಇರೋದಾ? ಒಂದ್ 2 ದಿನ ಇದ್ದೋಗು. ಸಂಜೆ ಬಸ್ ಬಂದಟ್ಗೆ ಹತ್ಕೊ ಹೋಯ್ತಾ ಇರ್ಬೇಕು. ಸಂಜೆ ಕೆಂಪಸ್ ಬಂದ್ರೆ ಹತ್ಕೊಂಡು ಹೋಗ್ಬಿಡ್ತೀನಿ ಸರ್. ಹಾ ಹಸಿರು ಬಸ್ ಬಂದ್ರೆ ಹಾ. ಅದ್ರಲ್ಲೂ ಹೋಯ್ತೀನಿ ಸರ್. ಹೋಗೆ. ಹೋಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಚಿಟಿಮಿ ಅಲ್ಲ ಕುಟುಂಬಿ ಅವಳು ಸೆಬಿಟ್ ಹಾಕಲು. ಹಾ. ಅದೇ ನಿಮ್ ಹುಡುಗಿ ಲವ್ ಪ್ರಪೋಸ್ ಒಪ್ಕೊಂಡ್ಲ ಅಂದಲ್ಲ, ಹಾ. ಯಾವ ಆಕ್ಟ್ ಮಾಡಿ ತೋರಿಸ್ತೇವ್ ತೋರ್ಸು ಮಗ. ನಾಟಕ ಅಂದ್ರೆ ಸುಮ್ನೆ ಅನ್ಕೊಂಡಿದೇನೋ. ನಾಟಕ ಅಂದ್ರೆ ಅದ್ರದೇ ಆದಂತ ಗೌರವ ಘನತೆ ಇರುತ್ತೆ. ಎಲ್ಲಂದ್ರಲ್ಲಿ ನಾಟಕ ಮಾಡಕ್ ಆಗಲ್ಲ ಮಚ್ಚ. ನಿಜವಾದ ಕಲಾವಿದಂಗೆ ಅದೆಲ್ಲ ಬೇಕಾಗಿಲ್ಲ ಮಗ. ನೀನ್ ಕಲಾವಿದನೋ ಇಲ್ವೋ ಅಂತ ನಿನಗೆ ಡೌಟ್, ಇನ್ ನಾನ್ ಡೌಟ್ ಕೊಡೋದ್ರಲ್ಲಿ ತಪ್ಪ. ಅರ್ಥ ಮಾಡ್ಕೊಳ್ಳೋ. ಆ ನಾಟಕದಲ್ಲಿ ಹೀರೋಯಿನ್ ಇದ್ಲು, ಇವಾಗಿಲ್ಲ. ಏನ್ ಮಾಡ್ತೀಯ? ಈಗ ಹೀರೋಯಿನ್ ತಾನೇ ಬೇಕು. ಬೇಕು. ಅಲ್ಲಿ ಬಾವಳೆಯ ಹೀರೋಯಿನ್ ಹಾ. ಬತ್ತೋಗಿರೋ ಭೂಮಿಲಿ ಯಾವನಾದ್ರೂ ವ್ಯವಸಾಯ ಮಾಡ್ತಾನೇನೋ. ಹಾ. ಕಿರೀಟ ಮಾಡಿಸಿದೀವಂತ ದಾರಿ ಹೋಗೋಲೆಲ್ಲ ನಾಯಿಗಳಿಗೆ ಹಾಕಕ್ಕಾಗತ್ತಾ? ಅದಕ್ಕೆ ಅದರದಂತ ವ್ಯಾಲ್ಯೂ ಇದೆ. ತಾಕತ್ತಿದ್ರೆ ಮಾಡ್ತೀನೇನು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಲ್ಲ. ಯಾವನ್ ತಾಕತ್ ಬಗ್ಗೆ ಮಾತಾಡ್ತಿದ್ಯಾ? ನಿನ್ ಬಗ್ಗೆನೆ. ನನ್ ತಾಕತ್ ಏನಂತ ತೋರಿಸ್ತೀನಿ ನೋಡು. ತೋರ್ಸ. ನಾನು ಎಂತ ಆಕ್ಟರ್ ಅಂತ ತೋರಿಸ್ತೀನಿ ಕಣೋ. ತೋರ್ಸಲ್ಲ. ಬಾ ಮೇಲೆ. ಸರ್ ಇನ್ನು ಸಂಜೆ ಆಗಿಲ್ವಲ್ಲ ಸರ್, ಆಮೇಲೆ ಹೋಗ್. ಇನ್ನ ಮನೇಲಿ ಇರಿಸ್ಕೊಳಕ್ ಜಾಗ ಕೊಟ್ಟಿದ್ದೀನಿ. 10 ನಿಮಿಷ ನಾನು ಹೇಳ್ದಂಗೆ ಕೇಳು. ನಾನು ಅಂತಾನಲ್ಲ. ನಾನ ಅಂತವನೇ. ಆಕ್ಟಿಂಗ್ ಮಾಡಕ್ ಬರುತ್ತಾ ನಿನಗೆ? ಯಾಕ್ಟಿಂಗ ಬರಲ್ಲ ಸರ್. ಹೋಗಲ್ಲ. ಆಕ್ಟಿಂಗ್ ಮಾಡಕ್ ಬರಲ್ಲ ಅಂತ ಇವಳ ಜೊತೆ ನಾನೇ ಹೀರೋಯಿನ್ ಆಗಿ ಆಕ್ಟ್ ಮಾಡ್ತೀಯಾ? ಹೀರೋಯಿನ್ ಆರ್ಟಿಸ್ಟ್ ಮಾಡ್ತಾಳಂತ ಹೋಗಿ ಮಾಡೋಗು. ಹೀರೋಯಿನ್ ಹೀರೋ ನನ್ನ ಕರ್ಮ. ಜೀವನದಲ್ಲಿ ಅಂತವ್ರ ಜೊತೆ ಯಾಕೆ ಮಾಡ್ಬೇಕು ಅಂತ ಬಹಳ ಆಸೆ ಇತ್ತು. ಏನ್ ಮಾಡೋಣ, ನೀನಂತ ತುಕಾಲಿ ಜೊತೆ ಯಾಕೆ ಮಾಡ್ತೀನಲ್ಲ, ನನ್ನ ಹಣೆ ಬರ. ಆಯ್ತು ಬಿಡು. ನೋಡೀಗ ಫಸ್ಟ್ ಸೀನು. ಹೋಗಲ್ಲ. ಇವಳಿ ಸೀನ್ ಅಂದ್ರೆ ಗೊತ್ತಿಲ್ಲ, ನಾಟಕ ಮಾಡ್ತೀನಿ ಅಂತ. ನಿಜವಾದ ಕಲಾವಿದ ಅದನ್ನ ಮಾಡೇ ಮಾಡ್ತಾನ ಕಣ. ನೋಡಮ್ಮ, ಈಗ ಮೊದಲನೇ ಸೀನು. ನೀನೇ ಹೀರೋಯಿನ್. ನಿನಗಿರೋದೇ ಒಂದು ಡೈಲಾಗು, ನಿನ್ನಿಚ್ಛೆಯೇ ಪ್ರಿಯತಮ್ಮ. ಪ್ರಿಯತಮ ಹಿಂಗೆ ಹೇಳ್ಬಿಡು. ಜನ ಕಲ್ ತಗೊಂಡು ಹೊಡೆದು ಬಿಡ್ಲಿ ನಮ್ಗೆ. ನೀಟಾಗಿ ಕೇಳಿಸ್ಕೊ. ನಿನ್ನಿಚ್ಛೆಯೇ ಪ್ರಿಯತಮ್ಮ. ನಿನ್ನಿಚ್ಛೆಯೇ ಪ್ರಿಯತಮ್ಮ. ಇಷ್ಟೇ ಹೇಳ್ಬೇಕು ನೀನು, ಎಕ್ಸ್ಟ್ರಾ ಮಾತಾಡ್ಲೇಬಾರ್ದು ನೀನು. ಓಕೆನಾ? ಓಕೆನಾ ಮಚ್ಚ? ಹಾ ಒಂದ್ ಪದ ಹೇಳ್ಬಿಡು, ನಾಟಕದ್ದು ಶುರು ಮಾಡ್ಬಿಡ್ತೀವಿ. ಮಂಗಳವಾಗಲಿ ಸರ್ವರಿಗೆ ಶುಭ. ಏನು ಬೇಡ, ನಾವೇ ಶುರು ಮಾಡ್ತೀವಿ. ಸುಮ್ನರು. ಆಲ್ ದ ಬೆಸ್ಟ್ ಕಣ. ಹಾ. ಪ್ರಿಯತಮೆ 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 ಪ್ರಿಯತಮ, ನೀನೆಂದು ಕಂಡರಿಯದಂತ ಅದ್ಭುತ ದೃಶ್ಯಗಳನ್ನು ತೋರಿಸುತ್ತೇನೆ. ಹೀಗೆ ಬಾ. ಬೋಟೆ, ನೀನಿನ್ನು ತೊಲಗು. ಎಂತಹ ಮನಮೋಹಕವಾದ ದೃಶ್ಯ ಪ್ರಿಯತಮೆ. ಈ ಪರಿಸರದಲ್ಲಿ ನಾವೇಕೆ ಪ್ರಾಣಿ ಪಕ್ಷಿಗಳಂತೆ ಹಾರಾಡಬಾರದಿತ್ತು ಅಲ್ವಾ? ಹೇಳು. ನಿನ್ನಿಚ್ಛೆಯೇ ಪ್ರಿಯತಮ. ಹೇಳು. ನಿನ್ನಿಚ್ಛೆಯೇ ಪ್ರಿಯತಮ. ಪ್ರಿಯತಮೆ, ಅಲ್ಲಿ ನೋಡು, ಜಡ್ಜಸ್ಸು ನಮ್ಮನ್ನೇ ನೋಡುತ್ತಿದ್ದಾರೆ. ನಿನ್ನಿಚ್ಛೆಯೇ ಪ್ರಿಯತಮ. ಇಲ್ಲಿ ನೋಡು, ಆಡಿಯನ್ಸು ಕುಲನೆ ನಗುತ್ತಿದ್ದಾರೆ. ನಿನ್ನಿಚ್ಛೆಯೇ ಪ್ರಿಯತಮ. ಆಹಾ, ಆ ಅರಣ್ಯದಲ್ಲಿ ಚಿಂಪಾಂಜಿ, ಓತಿಗೆತ ನಾಯಿಗಳೆಲ್ಲ ಹೆಂಗೆ ನಮ್ಮನ್ನೇ ನೋಡ್ತಿದೆ ನೋಡು. ನಿನ್ನಿಚ್ಛೆಯೇ ಪ್ರಿಯತಮ. ಪ್ರಿಯತಮೆ, ನಿನ್ನಿಚ್ಛೆಯೇ ಪ್ರಿಯತಮ. ಈಗ ನಿನ್ನ ತುಟಿಯಿಂದ ನನ್ನ ತುಟಿಗೆ ಒಂದು ಚುಂಬನವನ್ನು ಕೊಡಬಾರದೆ? ನಿನ್ನಿಚ್ಛೆಯೇ ಪ್ರಿಯತಮ. ಏನ್ ಬೇಡ. ಏನ್ ಡಾಲೆಕ್ ನಿಂದು? ಏನ್ ಡಾಲೆಕ್ ನಿಂದು? ನಿನ್ನಿಚ್ಛೆಯೇ ಪ್ರಿಯತಮ. ನನ್ನ ಇಚ್ಛೆ ಅಂತ ಕೇಳ್ದಾಗಲೆಲ್ಲ ಕೊಡ್ಬೇಕು ನೀನು. ಬಾ. ಇದೇನಪ್ಪ ನಾಟಕ ಅನ್ಕೊಂಡ್ ಅಡ್ವಾಂಟೇಜ್ ತಗತ್ತವನೆ. ಪ್ರಿಯತಮೆ, ಈ ಕಾಡಲ್ಲಿ ದಿನದಿಂದ ದಿನಕ್ಕೆ ಹಣ್ಣುಗಳು ಜಾಸ್ತಿ ಆಗುತ್ತಿವೆ. ಕಾರಣ ಏನೆಂದು ಗೊತ್ತೇ? ನಮಗೆ ತಿನ್ನಲು ಅನ್ನವಿಲ್ಲದಾಗ ಅವನೇ ತಿಂದು ಬದುಕಲಿ ಅಂತ. ನಿನ್ನಿಚ್ಛೆಯೇ ಪ್ರಿಯತಮ. ಪ್ರಿಯತಮೆ, ಈ ಪ್ರಕೃತಿಯೇ ನಮ್ಮ ಪ್ರೀತಿಯನ್ನು ಒಪ್ಪಿರುವಾಗ ನಾವೇಕೆ ಈ ಒಂದು ಈಗ ಗೊತ್ತಾಯ್ತಾ? ಓಸ್ಕಿಟ್ಟಲ್ಲಿ ನೀಲನ್ ತಪ್ಕೊಂಡಾಗ ನನ್ಗೆ ಹಿಂಗೆ ಆಗಿತ್ತು. ಅದಕ್ಕೆ ತತ್ವ ಅಂದಿತ್ತು ಸೈಡ್ಗೆ ಮಡಗಿದ್ರು. ಈಗ ನೀನು ತತ್ವ ಅನ್ನೋ ಸೈಡ್ಗೆ ಇಡ್ತಾರೆ. ಪ್ರಿಯತಮೆ, ಈ ಪ್ರಕೃತಿ ನಮ್ಮ ಪ್ರೀತಿಯನ್ನು ಒಪ್ಪಿರುವಾಗ ಈ ನಾಯಿ ನನ್ನ ಮಕ್ಕಳು ಯಾಕೆ ಭಯ ಪಡ್ಬೇಕು ನಾವು? ಅಲ್ಲಿ ನೋಡು, ಆ ಜಡ್ಜಸ್ ಸಾಕ್ಷಿಯಾಗಿ ನಿನಗೆ ಈಗಲೇ ತಾಳಿ ಕಟ್ಟಿ ಡುಮ್ಟಕ ಮಾಡುತ್ತೇನೆ. ನಿನ್ನಿಚ್ಛೆಯೇ ಪ್ರಿಯತಮ. ಪ್ರಿಯತಮೆ, ತಾಳಿಯನ್ನು ಕಟ್ಟಿ ಆಯಿತು. ಈಗ ಮುಂದಿನ ಕಾರ್ಯಕ್ಕೆ ಹೋಗೋಣವೇ? ಪ್ರಿಯತಮೆ, ಎಲ್ಲಿ ನಮ್ಮ ರಾಜ್ಯದ ಅಶ್ವ ಕಾಣುತ್ತಿಲ್ಲವಲ್ಲ? ಅಲ್ಲಿದೆ, ಇರು.
ಬಾಲವನ್ನು ಹಿಡಿದುಕೋ. ಸ್ವಾಭಿಮಾನದಲ್ಲಿ ಸಾಕು ಸಂಯಮ ಬಲ್ಲಿ ಹೊರಗೆ ಸಾಧನೆ ಒಳಗೆ ವೇದನೆ ಇಳಿದು ಬಾಬಾಲೆ. ವಾವ್ ಸೂಪರ್. ಸೂಪರ್. ನಾನು ಯಾವತ್ತೂ ನೋಡಿರ್ಲಿಲ್ಲ ಸರ್ ಇಂಥ ನಾಟಕವ. ನನ್ ಗೆಳೆಯ ಇಷ್ಟು ಅಭಿನಯ ಮಾಡ್ತಾನೆ ಅಂದ್ರೆ ಅಯ್ಯೋ ಬಂದ ತಡಿಯೋ, ಯಪ್ಪ. ಕುದುರೆ ಸಿಕ್ಕಾಕೊಂಡ್ಬಿಟ್ಟಿದೆ ಕಣ. ಹಾ? ಮಚ್ಚ ಮಗ ಹೆಂಗಿತ್ತಮ್ಮ ಆಕ್ಟಿಂಗು? ಹೆಂಗ್ ಆಕ್ಟಿಂಗ್ ಮಾಡ್ತೀನಿ ಅಂದ್ರೆ ಸೂಪರ್ ಮಗ. ನಾನೇ ಪಿದಾಗ್ಬಿಟ್ಟೆ, ಇನ್ನ ಹುಡುಗಿ ಪಿದಾಗಿರಲ್ವಾ? ನೋಡ್ ಮಚ್ಚ, ಮೂಗ್ನಲ್ಲಿ ಒಂದೇ ತೂತಿದ್ರು ಚೆನ್ನಾಗ್ ಕಾಣಲ್ಲ. ಹಾ. ಅವಳು ಸುಮಾರಾಗಿ ಮಾಡಿದಾಳೆ, ಕರೆದು ಉಗುಳು. ಹೊಗಳು. ಬಾರಮ್ಮೈಲಿ. ಓಹೋ, ನನ್ನಂತ ಸ್ಟಾರ್ ಆಕ್ಟರ್ ಜೊತೆಗೆ ಆಕ್ಟಿಂಗ್ ಮಾಡಿದಾಳಲ್ಲ, ಅದಕ್ಕೆ ಆಶೀರ್ವಾದ ತಗೊಂಡಿರ್ಬೇಕು. ನೋಡಮ್ಮ, ನಾಟಕ ಸಖತ್ತಾಗಿ ಮಾಡಿದೆ. ತಾಳಿ ಬಿಚ್ಕೊಡು. ನಾನೀ ತಾಳಿ ಬಿಚ್ಚೋದಿಲ್ಲ. ತಾಳಿ ಬಿಚ್ಚೋದಿಲ್ಲ. ಏನ್ರಿ ನೀವೇ ಈ ತಾನೇ ನಿಮ್ಮ ಕೈಯಾರೆ ಪ್ರೀತಿಯಿಂದ ಈ ತಾಳಿನ ಕಟ್ಟಿದ್ರಿ, ಅಷ್ಟು ಬೇಗ ಬಿಚ್ಬಿಡು ಅಂತಿದ್ದೀರಲ್ರಿ. ನಾಟಕ ಚೆನ್ನಾಗ್ ಬಂತು, ರೀಶೂಟ್ ಏನ್ ಮಾಡಲ್ಲ, ಸುಮ್ ತಾಳಿ ಬಿಚ್ಕೊಡು. ಹೇಳೋದ್ನ ಅರ್ಥ ಮಾಡ್ಕೊಳ್ಳಿ. ಹೆಣ್ಣಿನ ಕುತ್ತಿಗೆಗೆ ಒಂದು ಸಲ ತಾಳಿ ಬಿದ್ರೆ ಮುಗೀತು. ಮಗ ಎಲ್ಲ ಮುಗ್ದೋಯ್ತಂತೆ ಬಿಡು. ಏಯ್ ಸುಮ್ ಕೂತ್ಕೊಳ್ಳಲ್ಲ. ಹಾ? ಮಗನ ಮಗನೇ, ನಾಟಕ ಮುಗೀತು ಅಂತ ಹೇಳಿದ್ ನಾನು. ನಾಟಕ ಮುಗ್ದಿರ್ಬೋದು, ಆದ್ರೆ ನಮ್ಮಿಬ್ರು ಜೀವನ ಈಗ ಶುರು ಆಗುತ್ತೆ. ಚೆನ್ನಾಗಿದೆ ಕಣ. ಪ್ರೀತಿಯಿಂದ ಮಗುಗೆ ಕಲಿಸಿ ತುತ್ತು ಕಟ್ಟು ಬಾಯಿಗಿಟ್ರೆ ಬೆರಳೆ ಕಚ್ಚಿತ್ತಂತೆ. ನೀನೇ ತಾಳಿ ಬಿಚ್ಕೊಡಕ್ ಹೇಳು. ಇನ್ನೆಚ್ಚೆ ಪ್ರಿಯತಮ್ಮ, ಇನ್ನೆಚ್ಚೆ ಪ್ರಿಯತಮ್ಮ ಅಂತ ನಾಟಕ ಆಡ್ತಿದೆ, ಅನುಭವಿಸು. ಲೇ, ನೀನು ಭಯ ಪಡಿಸ್ಬೇಡ ಕಣೋ, ತಾಳಿ ಬಿಚ್ಚಿಸ್ಕೊಡು. ನಿಮಿಷ ಇರೋ. ಅವ್ನ್ ಕಟ್ಟಿರೋ ತಾಲಿಯ ಬಿಚ್ಚಸಿ, ಬೇಕಾದ್ರೆ ಹೊಸದ್ ನಾನ್ ಕಟ್ತೀನಿ. ಕೇಳಿದ್ರ ಮೇಡಮ್? ಏನ್ಮಾ? ಹೆಣ್ಣಿನ ಕುತ್ತಿಗೆಗೆ ನಮ್ಮ ಸಂಸ್ಕೃತಿಲಿ ಒಂದು ಸಲ ತಾಳಿ ಕಟ್ಟಿದ್ರೆ ಮತ್ತೆ ಯಾವಾಗ ಬಿಚ್ತಾಳೆ ಹೇಳಿ? ಗಂಡ ಸತ್ತಾಗಲ್ವಾ? ಹಂಗಾರಿ ಅವ್ನ್ ಸತ್ತ. ನೀನ್ ಸತ್ತ ಕಣೋ. ಈ ಪರಿಸ್ಥಿತಿ ನೋಡ್ತಾ ಇದ್ರೆ ನನ್ಗೇನ್ ಅನಿಸ್ತಾ ಇದೆ ಗೊತ್ತಾ? ಏನು? ತಾಳಿ ಕಟ್ಟವನಿಗೆ 6 ವರ್ಷ ಶಿಕ್ಷೆ ಆದ್ರೆ ತಾಳಿ ಕಟ್ತವನಿಗೆ ಜೀವಾವಧಿ ಶಿಕ್ಷೆ. 9 ತೋಳ ಹಳ್ಳಕ್ಕೆ ಬಿತ್ತು. ಸುಮ್ಮನೆ ಕುತ್ಕೊಳ್ಳಲ್ಲ, ಎದುರಿಸ್ಬೇಡ ನನ್ನ. ಏಯ್, ಇದು ನಾಟಕದ ಮದ್ವೆ ಕಣೆ. ಇವಳೇನು ಸುಸುಪಲ್ಯ ಆಗ್ಬಿಟ್ಲಲ್ಲ. ಅಲ್ಲ, ನಾಗವಲ್ಲಿ. ಏನಂದ್ರೆ ನನ್ಗೇನ್ ತಲೆ ಕೆಟ್ಟಿದ್ಯಾ? ನನ್ನ ಹೆಣ್ಮೆ ಇಟ್ಲಾ? ನನ್ನ ಲೂಸ? ಏನಿದು ನಾಟಕದ ಮದ್ವೆ? ನಿಜವಾಗಿ ಮದ್ವಾಗಿರಲ್ಲ. ಏನು ಅಂದ್ರೆ ನೀವೇ ನಿಮ್ಮ ಕೈಯಾರೆ ನನಗ್ ತಾಳಿ ಕಟ್ಟಿದ್ರಿ ತಾನೇ? ಗಟ್ಟಿ ಮೇಳ ಮೊಳಗ್ತು ತಾನೇ? ರಚಿತಾ ಮೇಡಮ್ ಗುರುಸರು ಗೆಸ್ಟ್ ಆಗಿ ಬಂದಿಲ್ವೇನು? ಅಷ್ಟೇ ಯಾಕೆ ಹೊರಗಡೆ ಪ್ರೊಡಕ್ಷನ್ ಇಂದ ಊಟ ಹಾಕ್ಸಿಲ್ವೇನು? ಅವರು ಶೂಟಿಂಗ್ ಇದ್ದಾಗಲೆಲ್ಲ ಊಟ ಹಾಕ್ತಾರೆ ಕಣಮ್ಮ.